ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚೈತ್ರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋ ಬಂದು ನಮ್ಮ ಬಿಟ್ಟಕ್ಕೆ ನಮ್ಮ ಅತ್ತೆ ಮನೆಯಲ್ಲಿ ಸಿಂಪಲಾಗಿ ಅವರು ಬರ್ತಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ರು. ಇದು ಗುರುವಾರದ ವ್ಲಾಗು. ನಮ್ಗೆ ಗೊತ್ತೇ ಇರಲಿಲ್ಲ, ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ. ಏನೋ ತಮಾಷೆಗೆ ಅಂತ ಹೋಗಿದ್ದು, ಅದು ಸೀರಿಯಸ್ ಆಗೇ ಮಾಡಿದ್ದಾಯಿತು. ಅಲ್ಲಿ ಹೋಗಿದ ತಕ್ಷಣ ಮತ್ತೆ ಹಿಂಗೆ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ತಮಾಷೆಗೆ ಮಾಡ್ತಿದ್ರು. ಆಮೇಲೆ ಅವ್ಳಿಗೊಂದು ಡೈನೋ ಶೇಕ್ನ ಹಂಗೆ ಗಿಫ್ಟ್ ಆಗಿ ಕೊಟ್ಟಂಗೆ ಇಟ್ಕೊಂಡು ಅದೊಂದು ಫೋಟೋ ತೆಕ್ಕೊಂಡ್ವಿ. ಆಮೇಲೆ ಇದು ಮಾರ್ಕ್ಯೂಸ್ ಅಂತ ಇತ್ತು, ಫೋಟೋ ಬೇಕಿತ್ತು, ಅದಕ್ಕೆ ನಾನು ಹಂಗೆ ವೀಡಿಯೋದಲ್ಲೇ ತೆಕ್ಕೊಂಡೆ. ನಮ್ಮ ಸುಷ್ಮಾ ಬಾಣ್ತಿ ಆಗಿರೋದ್ರಿಂದ ಅವಳು ಕೂತಿದ್ದ ಜಾಗದಲ್ಲೇ ಇದ್ಲು. ಪಾಪುನ ಹಾಕ್ತಾನೆ ಮಲಗಿಸ್ಬಿಟ್ಟು ಬಂದು. ಇದು ನನ್ನ ಫೇವ್ರೆಟ್ ಕುಲ್ಫಿ, ಫಾರ್ಮುಲಾ 1 ಅಂತ ಕುಲ್ಫಿ ಫ್ಲೇವರ್ ಅಂದರೆ ನನ್ನ ಫೇವ್ರೇಟು. ನನ್ನ ಮಗನೋ ಯಪ್ಪ, ಈ ಗಾಡಿನ ಹೋದಾಗ ಹಿಡ್ಕೊಂಡ್ರೆ ಬರೋ ಗಂಟನೂ ಆ ಗಾಡಿ ಬಿಡೋದೇ ಇಲ್ಲ. ಅದಕ್ಕೆ ಅವನಿಗೆ ಅಂತಲೇ ಇಲ್ಲಿ ನಮ್ಮನೆಗೆ ಒಂದು ಬುಕ್ ಮಾಡಿದ್ದೀನಿ. ನಮ್ಮನೆಯವ್ರು ಬಂದು ಆ ಫ್ರೆಶ್ ಕುಡ್ಕೊಂಡು ಕೂತಿದ್ರು. ನಮ್ಮತ್ತೆ ಹಂಗೆ ಅವಳಿಗೆ ನಮ್ಮ ಸಂಪು ಏನೋ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಅವಳಿಗೆ ಅಂತ ಒಂದಷ್ಟು ಬಲೂನ್ಗಳನ್ನೆಲ್ಲ ತಂದು ಆಮೇಲೆ ಕೇಕೆಲ್ಲ ತಂದು ಇಟ್ಟಿದ್ಲು. ನಾನು ಅದಕ್ಕೆ ಇವಾಗ ಬೇಡ, ಸಂಜೆ ಮಾಡಿಸೋಣ, ಕೇಕ್ನ ತೋರಿಸ್ತಿದ್ರು. ನಾನು ಅದು ಓಪನ್ ಮಾಡಿಸ್ಲಿಲ್ಲ, ಸಂಜೆನೇ ಓಪನ್ ಮಾಡೋಣ ಅಂತ. ಕೇಕ್ ಅವಳು ನಮ್ಮ ಸಂಪು ಮತ್ತು ನಮ್ಮ ಮಾಮ ಎಲ್ಲರೂ ಬರಲಿ ಅಂತ. ಆದರೆ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಪ್ರಸನ್ನ ಮಿಸ್ಸಿಂಗ್ ಆಗಿದ್ದರು. ಅಲ್ಲಿಂದ ಎಲ್ಲರೂ ಮಾತಾಡಿಕೊಂಡು ಹಿಂಗೆ ಬಂದ್ವಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಗಂಟ ಪ್ರಸನ್ನ ಡ್ರಾಪ್ ಹಾಕಿದ್ರು. ದೇವಸ್ಥಾನಕ್ಕೆ ಬಂದು ತುಂಬ ಅಂದರೆ ತುಂಬ ಜನ, ಅಮಾವಾಸ್ಯೆ ಬೇರೆ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡೋಣ ಅಂತ ನಿಂತ್ಕೊಂಡ್ರೆ ಸಿಕ್ಕಾಪಟ್ಟೆ ಜನ ಇದ್ದರು. ಹಂಗೂ ಹಿಂಗೂ ಪರವಾಗಿಲ್ಲ, ಬೇಗನೆ ದರ್ಶನನೇ ಆಯಿತು. ಯಾಕಂದರೆ ಇವಾಗ ಗೊತ್ತಲ್ವ, ದೇವಸ್ಥಾನದಲ್ಲಿ ನಿಂತ್ಕೊಂಡ್ರೆ ಅವರೇ ಮುಂದೆ ತಳ್ಳಿ ಬೇಗ ದರ್ಶನ ಮಾಡೋ ಥರ ಮಾಡ್ತಾರೆ. ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು. ದೇವಸ್ಥಾನದಲ್ಲೂ ಇದಂಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಚೆನ್ನಾಗಿತ್ತು. ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ದೇವಸ್ಥಾನದಲ್ಲಿ ರಾಘವೇಂದ್ರ ಸ್ವಾಮಿ ಎಷ್ಟು ನೋಡಿದ್ರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಒಂಥರ ಕ್ಯೂಟಾಗಿ ಅದು ದೇವ್ರ ಮುಂದೆ ನಿಂತ್ಕೊಂಡಾಗ ಆ ದೇವರೇ ಒಂಥರ ನಮಗೆ ಮಗು ಥರ ಕಾಣಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ. ಅಲ್ಲೆಲ್ಲ ನೋಡಿಕೊಂಡು ನಮ್ಮ ಗುಂಡೋನ ಒಂದು ಸ್ವಲ್ಪ ಅಡ್ಬೀಳು ಅಂದರೆ ಅವನು ಹಸಿ ತರಲೆ ಮಾಡ್ತಿದ್ದ. ಆಮೇಲೆ ಬಿಟ್ಟರೆ ಎಲ್ರಿಗಿಂತ ಮುಂಚೆ ಕೊಡ್ತಿದ್ದ. ಆವಾಗ ಈ ವಿಡಿಯೋ ಮಿಸ್ ಆಯ್ತು, ಅದು ಹೆಂಗೆ ಮಾಡ್ಕೊಂಡೆ ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ನೋಡಿದ್ರೆ ಮುಂದೆ ಓಡೋಗ್ತಿದ್ದ, ಹಂಗೆ ಕೈ ಹಿಡ್ಕೊಂಡು ಮುಂದಕ್ಕೆ ಕರ್ಕೊಂಡು ಬಂದೆ. ನೋಡಿ, ಹಿಂಗೆ ಈ ದೇವಸ್ಥಾನಗಳಿಗೆ, ಮದುವೆಗಳಿಗೆ, ಜಾತ್ರೆಗಳಿಗೆ ಮಕ್ಕಳನ್ನ ಮಾತ್ರ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅಷ್ಟು ತರಲೆ ಕೈಗೆ ಸಿಕ್ಕಲ್ಲ, ಒಂದು ತಾವು ನಿಲ್ಲಲ್ಲ. ಯಪ್ಪ, ಎಷ್ಟು ಇದು ಮಾಡ್ತಿದ್ದ ಅಂದರೆ ಒಂದು ತಾವು ನಿಂತ ಜಾಗದಲ್ಲಿ ನಿಂತಿರಲಿಲ್ಲ. ಅಲ್ಲಿಂದ ಒಳಗೆ ಬಂದಿದ್ದ ತಕ್ಷಣ ತೀರ್ಥ ಕೊಟ್ಟರು. ಅಲ್ಲಿ ಅಕ್ಷತೆ ಇಸ್ಕೊಂಡು ಅಲ್ಲಿ ರಾಘವೇಂದ್ರ ಸ್ವಾಮಿದು ವಿಗ್ರಹ ಇದೆಯಲ್ವ, ಅದು ಒಂದು ವೀಡಿಯೋ ತಕ್ಕೊಂಡು ಹಿಂಗೆ ಬಂದು ಎಲ್ಲರೂ ಕೂತ್ಕೊಂಡಾದ್ಮೇಲೆ ಹಿಂಗೆ ನಮ್ಮ ಸಂಪೂರ್ಣ ವೀಡಿಯೋ ಕಾಲ್ ಮಾಡಿದ್ಲು. ಅವಳ ಜೊತೆನೂ ಮಾತಾಡಿಕೊಂಡು ಹಂಗೆ ಆಚೆ ಬಂದ್ವಿ. ಅಲ್ಲಿ ಕೃಷ್ಣಂದು ವಿಗ್ರಹಕ್ಕೆ ಅಲಂಕಾರ ಮಾಡಿದ್ರು, ಚೆನ್ನಾಗಿತ್ತು. ಅಲ್ಲಿಂದ ಚೆನ್ನಾಗಿ ಕಾಣಲಿಲ್ಲ ಅಂದ್ಬಿಟ್ಟು ಇಲ್ಲಿ ಮಾಡೋಣ ಅಂತ ಬಂದರೆ ಇಲ್ಲೂ ತುಂಬ ಜನ ಇದ್ದರು, ಇಲ್ಲೂ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಎಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟು ಚೆನ್ನಾಗೆ ವಿಡಿಯೋ ಕ್ಲಿಪ್ಪಿಂಗ್ ತಕ್ಕೊಂಡೆ. ಪರವಾಗಿಲ್ಲ, ಓಕೆ ಹಾಗೆ ಬಂತು. ಚೆನ್ನಾಗಿ ಕಾಣಿಸ್ತಿತ್ತು ಕೃಷ್ಣಂದು ಅದು ಅಲಂಕಾರನೂ. ಹತ್ರದಲ್ಲಿ ತಕ್ಕೋಬೇಕಿತ್ತು ಇನ್ನೂ. ಅದು ತುಂಬ ಜನ ಇದ್ದದ್ರಿಂದ ಶೇಕ್ ಬೇರೆ ಆಗ್ತಿತ್ತು. ಏನು ಜನ ಅಂದರೆ ಜನನಪ್ಪ ಅನ್ನಿಸ್ಬಿಡ್ತು. ಅಲ್ಲಿಂದ ಆಚೆ ಕಡೆ ಬಂದ್ವಿ. ಬೃಂದಾವನ ತಾವು ಎಲ್ಲರೂ ಪ್ರದಕ್ಷಿಣೆ ಹಾಕ್ಬಿಟ್ಟು ನಿಂತಿದ್ವಿ. ಇಲ್ಲಿ ನಮ್ಮ ಚೀಕು ಕೂಡ ಅವನು ಎಲ್ಲೂ ಇರೋದೇ ಇಲ್ಲ. ನನ್ನ ಮಗ ಇವನು ಒಂದು ತಾವಿರಲ್ಲ. ಇವಾಗ ಅದಕ್ಕೆ ನೀನು ಮತ್ತು ಅತ್ತೆ ಹೋಗಿ ಬನ್ನಿ ಅಂತ ನಾನು ಬಿಟ್ಟು ಹೇಳಿದೆ. ಹ್ಞೂ ಅಂತ ಹೋದರು. ಅವರು ಪ್ರದಕ್ಷಿಣೆ ಹಾಕೋಬರ್ಕೆ ನಾನು ವೀಡಿಯೋ ಹಂಗೆ ತಕ್ಕೊತೀನಿ, ಎಲ್ಲ ನೀವು ಆ ಕಡೆಯಿಂದ ಬರೋದ ಅಂತ. ಚೆನ್ನಾಗಿತ್ತು. ಇದು ಒಂಥರ ಬೃಂದಾವನ ತಾವು. ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಬೃಂದಾವನದ ಕಡೆಗೆ ಹೋಗೋಕ್ಕಾಗಲಿಲ್ಲ. ಅವತ್ತು ಟೈಮ್ ಬೇರೆ ಆಗಿಬಿಟ್ಟಿತ್ತು, ಜನನೂ ಜಾಸ್ತಿ ಬರ್ತಾಯಿದ್ರು. ನಾನು ಅವತ್ತು ಈ ಕಡೆಗೆ ಸರಿಯಾಗಿ ಗಮನಿಸ್ಲೇ ಇಲ್ಲ, ಹಂಗೆ ಬಂದುಬಿಟ್ಟಿದ್ದೆ. ಆಮೇಲೆ ಅತ್ತೆ ಇಲ್ಲಿ ಕಡೆ ಬೃಂದಾವನ ಇರೋದು ಅಂದ್ಬಿಟ್ಟು ಕರ್ಕೊಬಂದರು, ಅದು ತೋರಿಸಿದ್ರು. ಆಮೇಲೆ ಸಂಜೆ ಬಂದಮೇಲೆ ನಮ್ಮ ಬಿಟ್ಟು ಒಂದು ಸ್ವಲ್ಪ ಅವತ್ತು ಒಂಥರ ಕಿರಿಕಿರಿ ಗೊತ್ತಲ್ಲ, ಕ್ರ್ಯಾಂಕಿ ಥರ ಆಡ್ತಿದ್ಲು. ಸ್ವಲ್ಪ ಅಳೋದು ಆ ಥರ ಎಲ್ಲ, ಯಾಕೋ ಗೊತ್ತಿಲ್ಲ, ಯಾಕೋ ಪಪ್ಪ ಬೇಕು ಅಂತ ಅಳ್ತಾನೆ ಇದ್ಲು. ಆಮೇಲೆ ಸಂಜೆ ಸಂಪು ಬಂದಾದಮೇಲೆ ಕೇಕ್ ಕಟ್ ಮಾಡಿಸೋಣ ಅಂತ ಇದು ಮಾಡಿದ್ವಿ. ನಮ್ಮ ಮಾಮನ ಬಂದಿತ್ತು, ಅದೇ ಟೈಮ್ಗೆ ಎಲ್ಲರೂ ಸೇರಿಕೊಂಡು ಕೇಕ್ ಕಟ್ ಮಾಡಿದ್ರು. ಕೇಕ್ ಸಿಂಬಲ್ ಬಂದು ಹರ್ಬಲ್ ಲೈಫ್ದು ಸಿಂಬಲ್ಲೇ ಹಾಕ್ಸಿದ್ರು, ಚೆನ್ನಾಗಿತ್ತು. ಶೇಕ್ ಕುಡಿತಾ ಇದ್ದಾಗ ಹುಟ್ಟಿದ್ದಲ್ವ, ಅದನ್ನೇ ಹಾಕ್ಸಿದ್ರು. ಇರಲಿ ಅಂದ್ಬಿಟ್ಟು. ಅವಳದು ಫಸ್ಟ್ ಇಯರ್ ಬರ್ತಡೇಲೂ ಬರೋಕ್ಕಾಗಲಿಲ್ಲ, 2ನೇ ಸಲಿಗೂ ಬರೋಕ್ಕಾಗಲಿಲ್ಲ. ಆ ಟೈಮಲ್ಲಿ 2ನೇ ಸಲಕ್ಕೆ ಸ್ವಲ್ಪ ನಾವು ಯಾರಿಗೂ ಹೇಳಿರಲಿಲ್ಲ. ಫಸ್ಟ್ ಇಯರೆಲ್ಲ ಬರೋಕ್ಕಾಗಲಿಲ್ಲ. ಇವಾಗಾದರೂ ಇಲ್ಲೇ ಇದ್ದೀರಿ ಎಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದು ಅಂದ್ಬಿಟ್ಟು ಅವತ್ತಲ್ಲೇ ಮಾಡಿಸಿದ್ರು.
ಇದು ಬಂದು ಸಂಜೆ ಮಾಡಿದ್ದು. ಪ್ರಸನ್ನ ಬರಬೇಕಿತ್ತು, ಫೋನ್ ಮಾಡಿದ್ರೆ ನಾನು ಹೆಬ್ಬಾಳದಲ್ಲಿದ್ದೀನಿ, ಬರೋಕ್ಕಾಗಲ್ಲ, ನೀವೇ ಮಾಡ್ಕೊಳ್ಳಿ ಅಂತಂದರು. ಹ್ಞೂ ಸರಿ ಅಂದ್ಬಿಟ್ಟು ನಾವೇ ಎಲ್ಲರೂ ಸೇರಿ ಮಾಡ್ಕೊಂಡು ಈಗಾಯಿತು ಬಿಟ್ಟು ಬರ್ತಡೇ ಸೆಲೆಬ್ರೇಷನ್ನು. ಇದಾಗಿತ್ತು ಇವತ್ತಿನ ವೀಡಿಯೋ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೊಂದು ಯೂಟ್ಯೂಬ್ ಕಡೆಯಿಂದ ಯಾಕೆ ಕಾಪಿರೈಟ್ಸ್ ಬರ್ತಿದೆ ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಮಾತಾಡ್ತೀನಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್.